ಬಜೆಟ್ ಓವರ್ ಆಲ್ ಕರೆಕ್ಟ್ ಇದೆ. ಬಜೆಟ್ ಕರೆಕ್ಟಾಗಿ ಮಂಡನೆ ಮಾಡಿದ್ದಾರೆ. ಏನು ತೆರಿಗೆ ಬರ್ತಕ್ಕಂಥ ಅಸೆಸ್ಮೆಂಟ್ ಮಾಡಿದ್ದಾರೆ ಅದನ್ನೂ ಕರೆಕ್ಟ್ ಇದೆ. ಯಾವುದರಲ್ಲೂ ಲೋಪ ಇಲ್ಲ. ಎಲ್ಲವನ್ನೂ ಸುಸೂತ್ರವಾಗಿ ಮಾಡಿದ್ದಾರೆ. ಕೇಂದ್ರದಿಂದ ಅವ್ರು ಏನು ಇದುವರೆಗೂ ಕೊಟ್ಕೊಂಬರ್ತಾಯಿದ್ರು ಅಷ್ಟನ್ನೇ ಎಕ್ಸ್ಪೆಕ್ಟ್ ಮಾಡಿದ್ದಾರೆ. 44,000 ಕೋಟಿ ಅವರಿಂದ ತೆರಿಗೆ ಬರುತ್ತೆ, ಒಂದು 13,000 ಕೋಟಿ ರೂಪಾಯಿ ಅನುದಾನ ಬರ್ಬೋದು ಅಂತೇಳಿ ಅಸೆಸ್ ಮಾಡಿದ್ದಾರೆ. ಅದಕ್ಕೆ ಅಷ್ಟಕ್ಕೆ ಕರೆಕ್ಟ್ ಆಗುತ್ತೆ. ಇಲ್ಲ, ದಾಖಲೆ ಮಾಡಿ ಎಲ್ಲದಕ್ಕೂ ಕಾನೂನಿಗೆ ಒಳಪಟ್ಟು ಬಜೆಟನ್ನು ಮಂಡನೆ ಮಾಡಿದಾರಲ್ಲ, ಒಪ್ಕೊಂಡಿದ್ದಾರಲ್ಲ, ದಾಖಲೆನಲ್ಲಿದೆ. ಬಜೆಟ್ ಸರಿಯಿಲ್ಲ, ನೀವು ತಪ್ಪು ಮಂಡಿಸಿದಿರಿ, ನಿಮ್ಮ ಆರ್ಥಿಕ ನೀತಿ ಸರಿಯಿಲ್ಲ, ನಿಮ್ಮ ಹಣಕಾಸಿನ ವ್ಯವಹಾರಿಕ ನೀತಿ ಸರಿಯಿಲ್ಲ ಅಂದರೆ ಹೇಳಿ. ಸುಮ್ಮನೆ ಒಣಭಾಷಣ ಮಾಡಿದರೆ ಏನು ಪ್ರಯೋಜನ? ಹೌದು, ಸಾಲ GDP ಜಾಸ್ತಿ ಆದಂಗೆ, ಬಜೆಟ್ಟಿನ ಗಾತ್ರ ಜಾಸ್ತಿ ಆದಂಗೆ ಸಾಲದ ಹೊರನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅವರೇನು ಕೇಂದ್ರದವ್ರು ಮಾಡಿರ 1,90,000 ಕೋಟಿ ಮಾಡಿಲ್ಲ. ಅವರು ಮಾಡಿದ್ದಾರೆ, ಅವರು ಸಾಲ ಮಾಡಿದ್ದಾರೆ, ಎಲ್ಲರೂ ಮಾಡ್ತಾರೆ ಸಾಲ ತಗೊಂಡಲ್ಲೇ ಒಂದೇ ಸಮಕ್ಕೆ ಒಂದು ದೇಶದ ಆದಾಯ ಬರ್ತಾ ಇರುತ್ತಾ? ಹಣಕಾಸು ಬರೋದು ತಡವಾಗ್ಬೋದು, ನಿಧಾನ ಆಗ್ಬೋದು. ಅದಕ್ಕೋಸ್ಕರ ಸಾಲ ತೆಗಿತಾರೆ, ಮತ್ತೆ ಬಂದ ಮರುಪಾವತಿ ಮಾಡ್ತಾರೆ. ಬೇಕಾದಷ್ಟು ವ್ಯತ್ಯಾಸಗಳಿರುತ್ತೆ. ಇವರು ಆಗದಕ್ಕೆ ಏನೋ ಒಂದು ಸುಮ್ಮನೆ ಒಂದು ಗೂಬೆ ಕೂರಿಸ್ಬೇಕು. ಇದು ಸರಿಯಿಲ್ಲ, ಅದು ಸರಿಯಿಲ್ಲ, ಇದು ಸರಿಯಿಲ್ಲ ಅಂತ. ಹಣಕಾಸಿನ ಸ್ಥಿತಿ ಸರಿಯಿಲ್ಲ, ಒಂದು ಶ್ವೇತಪತ್ರ ಹೊಂಡಿಸಿ, ನೀವು ಇಂಥದ್ರಲ್ಲಿ ಎಡವಿದಿರಿ, ನಿಮ್ಮಲ್ಲಿ ಇಂಥ ಇಲಾಖೆನಲ್ಲಿ ದುಡ್ಡಿಲ್ಲ, ಇಂಥ ಇಲಾಖೆನಲ್ಲಿ ನೀವು ಸಂಬಳ ಕೊಟ್ಟಿಲ್ಲ, ಇಂಥ ಇಲಾಖೆನಲ್ಲಿ ನೀವು ಏನು ಮಾಡಿಲ್ಲ ಅಂತ ಹೇಳಿ. ಏನಾಯಿತೆ ಬಜೆಟ್ ಅಂತೆಲ್ಲರೂ ಹೇಳ್ಬೇಕಲ್ಲ. ಬಜೆಟ್ ಏನಾಗಿದೆ, ಅವರು ಯಾವ ಮೂಲದಿಂದ ತೆರಿಗೆಯನ್ನು ಎಕ್ಸ್ಪೆಕ್ಟ್ ಮಾಡಿದ್ದಾರೆ? 1,89,000 ಕೋಟಿ ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಅದರಲ್ಲಿ ಏನಾದ್ರು ತಪ್ಪಿದೆಯಾ? ಕೇಂದ್ರ ಸರ್ಕಾರದಿಂದ ಎಕ್ಸ್ಪೆಕ್ಟ್ ಮಾಡಿರತಕ್ಕಂಥದ್ರಲ್ಲಿ ಏನಾರು ಅಬ್ನಾರ್ಮಲಾಗಿ ಎಕ್ಸ್ಪೆಕ್ಟ್ ಮಾಡಿದಾರಾ? ಯಾವುದ್ರಲ್ಲೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದಾರೆ? ಮೂರೆಯ, ಒಂದು ರಾಜ್ಯದ ತೆರಿಗೆ, ಒಂದು ಕೇಂದ್ರದ ಸರ್ಕಾರದ ಅನುದಾನಗಳು, ಮೂರನೇದು ಸಾಲ. ಇವು ಮೂರು ಪ್ರಮಾಣದಲ್ಲಿ ಯಾವುದು ವ್ಯತ್ಯಾಸ ಆಗಿದೆ? ಇವು ಮೂರೇ ಶೇರ್ ಬಜೆಟ್ಟು. 1,05,000 ಕೋಟಿ ಸಾಲ ತಗೊಂಡಿದ್ದಾರೆ, 1,89,000 ಕೋಟಿ ರಾಜ್ಯ ಸರ್ಕಾರದಿಂದ ತೆರಿಗೆ ರೂಪದಲ್ಲಿ ಬರುತ್ತೆ. ಹೋದ ಸರಿ 94,000 ಕೋಟಿ ವಾಣಿಜ್ಯ ತೆರಿಗೆ ಸೇಲ್ಸ್ ಟ್ಯಾಕ್ಸ್ ಬಂದಿದೆ. ಈ ಸರಿ 1.10 ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಎಲ್ಲನೂ 5%, 10% ಇನ್ಕ್ರೀಸ್ ಆಗಿರೋ. ಹೋದ ಸರಿ ಇನ್ಕ್ರೀಸ್ ಆಗಿದ್ದಾವೆ, ಅವನು ಈ ಸರಿ ಮತ್ತೆ ಇನ್ಕ್ರೀಸ್ ಮಾಡಿದ್ದಾರೆ ತೆರಿಗೆಗಳನ್ನ. ಹೋದ ಸರಿ 1,61,000 ಕೋಟಿ ಎಕ್ಸ್ಪೆಕ್ಟ್ ಮಾಡಿದರು, ಈ ಸಾರಿ 1,89,000 ಕೋಟಿ ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.